ಬೃಹದಾರಣ್ಯಕದಲ್ಲಿ ಒಂದು ಸನ್ನಿವೇಶ ಬರ್ತದೆ, ಬಹಳ ಸುಂದರವಾದ ಸನ್ನಿವೇಶ. ಬೃಹದಾರಣ್ಯಕದಲ್ಲಿ ಹೇಳುವ ಮಾತೇನು ಅಂತಂದರೆ, ಒಂದು ಬಾರಿ ಎಲ್ಲ ದೇವತೆಗಳಲ್ಲಿ ಯಾರು ಉತ್ತಮರು ಅಂತನ್ನುವುದಾಗಿ ಚರ್ಚೆ. ಆ ಚರ್ಚೆಯ ಸಂದರ್ಭದಲ್ಲಿ ಒಂದು ಮಾತು ಬರ್ತದೆ, ಯಾರು ಅವಿಶ್ರಾಂತವಾಗಿ ಭಗವಂತನ ಪೂಜೆಯನ್ನು ಮಾಡ್ತಾರೆ ಅವರು ಉತ್ತಮರು. ಅವಿಶ್ರಾಂತವಾಗಿ ಭಗವಂತನ ಪೂಜೆಯನ್ನು ಮಾಡುವವರು ಉತ್ತಮರು. ಭಗವಂತನ ಪೂಜೆ ಅಂದರೆ ಏನು ಅಂತಂದರೆ, ಶಾಲಿಗ್ರಾಮ ಇಟ್ಟುಕೊಂಡು ಕೇವಲ ಪೂಜೆ, ಅಭಿಷೇಕ, ಪಂಚಾಮೃತಗಳಲ್ಲ, ಪರಮಾತ್ಮ ಮಾಡಿದ ಆಜ್ಞೆಯನ್ನು ಪರಿಪಾಲಿಸುವುದು. ಹಾಗಾದರೆ ಪರಮಾತ್ಮ ಮಾಡಿದ ಆಜ್ಞೆ ಏನು? ಸೂರ್ಯನಿಗೇನಾಜ್ಞೆ? ತೋರಿಸುವ ಕೆಲಸವನ್ನು ಮಾಡು. ದಿಗ್ದೇವತೆಗಳಿಗೇನಾಜ್ಞೆ? ಶಬ್ದವನ್ನು ಕೇಳಿಸು. ಘ್ರಾಣೇಂದ್ರಿಯಾಭಿಮಾನಿ ದೇವತೆಗೆ ಆಘ್ರಾಣನವನ್ನು ಮಾಡಿಸು. ವಾಗೀಂದ್ರಿಯಾಭಿಮಾನಿ ಅಗ್ನಿಗೆ ಮಾತಾಡಿಸು. ಇತ್ಯಾದಿಗಳೆಲ್ಲ ಆ ಭಗವಂತ ಆಜ್ಞೆ ಮಾಡಿದ ಕರ್ಮಗಳು. ಸ್ವವಿಹಿತ ವೃತ್ಯ, ಅವೆಲ್ಲ ವಿಹಿತ ವೃತ್ತಿಗಳು. ಆ ವಿಹಿತ ಕರ್ಮಗಳನ್ನು ಮಾಡಬೇಕಾದದ್ದು ಅವರವರಿಗೆ ಧರ್ಮವಾಯಿತು ದೇವತೆಗಳಿಗೆ. ಹಾಗಾದರೆ ಆ ಎಲ್ಲ ದೇವತೆಗಳು ಆ ಕರ್ಮವನ್ನು ಮಾಡಬೇಕಾದ ಅಗತ್ಯವಿತ್ತು. ಆ ಮಾಡುವುದೇ ಅದು ಪೂಜೆ, ಅದೇ ಪೂಜೆ. ಹಾಗಾಗಿ ಆ ಎಲ್ಲ ಕರ್ಮವನ್ನು ಮಾಡಬೇಕು ಎಂದಾಗಿ ಭಗವಂತನ ಅಣತಿ ಆಜ್ಞೆ ಇದೆ, ಅದನ್ನು ಪರಿಪಾಲಿಸುವುದಕ್ಕಾಗಿ ಹೊರಟಿದ್ದಾರೆ. ಎಲ್ಲರೂ ಪರಿಪಾಲಿಸ್ತಾರೆ. ಆದರೆ ಬ್ರಹ್ಮದೇವರು ಇವರನ್ನೆಲ್ಲ ಟೆಸ್ಟ್ ಮಾಡುವುದಕ್ಕಾಗಿ ಬ್ರಹ್ಮದೇವರು ಮೃತ್ಯುನಾಮಕರಾಗಿ ಶ್ರಮವೆಂಬ ಹೆಸರಿನಿಂದ ಇವರೆಲ್ಲರ ಮೇಲೆ ಆಕ್ರಮಣ ಮಾಡಿದರು. ಕಣ್ಣಿಗೆ ಶ್ರಮವಾಯಿತು. ಬೆಳಿಗ್ಗೆ 3 ಗಂಟೆಗೆ ಎದ್ದದ್ದು. 3 ಗಂಟೆಗೆ ಏಳಬೇಕು, 3ಕ್ಕಿಂತಲೂ ತಡವಾಗಿ ಏಳುವಲಿಕ್ಕಿಲ್ಲ. 3 ಗಂಟೆಗೆ ಎದ್ದು ರಾತ್ರಿ 9ಕ್ಕೆ ಮಲಗಿ ಚಿಂತೆ ಇಲ್ಲ. ಆದರೆ ಬೆಳಗ್ಗೆ 3ಕ್ಕೆ ಏಳಬೇಕು. 3ಕ್ಕೆ ಎದ್ದು ಶಾಸ್ತ್ರಾವಲೋಕನವನ್ನು ಮಾಡಬೇಕು, ಭಗವದ್ ಧ್ಯಾನಾದಿಗಳನ್ನು ಮಾಡಬೇಕು. ಆಗಿನಿಂದ ಎದ್ದು ರಾತ್ರಿಯವರೆಗೆ ನಿಮ್ಮ ಕಣ್ಣಿನಿಂದ ನೀವು ಮಾಡುವ ಕೆಲಸಕ್ಕೆ ಅವಿರತವಾಗಿ ಕೆಲಸವನ್ನು ಮಾಡಿದಿರಿ. ಆ ಮಾಡಿ 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 ಕಣ್ಣು ಬಹಳ ಸಣ್ಣಕ್ಕಾಯಿತು, ರಾತ್ರಿ ಮಲಗಿಬಿಟ್ಟಿತು, ಶ್ರಮವಹಿಸಿತು, ಶ್ರಮವಾಯಿತು, ಅದಕ್ಕೆ ಸಾಕಾಯಿತು, ಅದಕ್ಕೆ ಅದು ಉಪರತವಾಯಿತು. ಹಾಗಾದರೆ ಈ ಸೂರ್ಯ ತನ್ನ ಕೆಲಸವನ್ನು ಬಿಟ್ಟ. ಭಗವಂತನ ಪೂಜೆಯನ್ನು ಮಾಡಿದ ಪಾಪ ಅವನು. ಪಾಪ ಅಂತನ್ನುವುದಕ್ಕೆ ವಾಯುದೇವರ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ, ನಮ್ಮ ದೃಷ್ಟಿಯಿಂದ ಅಲ್ಲ. ವಾಯುದೇವರ ದೃಷ್ಟಿಯಿಂದ ಸೂರ್ಯ ತನ್ನ ಕಾರ್ಯವನ್ನು, ದರ್ಶನ ರೂಪವಾದ ಕಾರ್ಯವನ್ನು ಮಾಡಿಸ್ತಾ ನಿರಂತರ ಮಾಡಿಸಿದ. ಎಷ್ಟು ಮಾಡಿಸಿದರೂ ಶ್ರಮವಾಯಿತು. ಕೊನೆಗೆ ಬ್ರಹ್ಮದೇವರು, ಮೃತ್ಯುನಾಮಕರಾದ ಬ್ರಹ್ಮದೇವರು ಶ್ರಮರೂಪದಿಂದ ಆಕ್ರಮಿಸಿದಾಗ ಶ್ರಾಂತನಾಗಿ ಅವನು ತನ್ನ ಕೆಲಸವನ್ನು ಬಿಟ್ಟ, ಭಗವಂತನ ಪೂಜೆಯನ್ನು ನಿಲ್ಲಿಸಿದ. ಶ್ರೋತ್ರೇಂದ್ರಿಯಾಭಿಮಾನಿ ಅವನೂ ನಿಲ್ಲಿಸಿದ, ಮಲಗಿಬಿಟ್ಟೆವು. ಮನೋಭಿಮಾನಿ ರುದ್ರ, ಶೇಷ, ಗರುಡ, ಧ್ಯಾನ, ವ್ಯಾಖ್ಯಾನ, ಚಿಂತನ, ಮನನ ಇವುಗಳಿಗೆ ಅಭಿಮಾನಿಗಳಾದವರು. ಧ್ಯಾನಗೋಚರರಾದವರು ಗರುಡದೇವರು, ವ್ಯಾಖ್ಯಾನಕ್ಕೆ ಕಾರಣರಾದವರು ಶೇಷದೇವರು, ಮನನಕ್ಕೆ ಕಾರಣರಾದವರು ರುದ್ರದೇವರು. ಅವರೆಲ್ಲ ಮಾಡುವ ಕೆಲಸ ಬೆಳಗಿನಿಂದ ಸಾಯಂಕಾಲದವರೆಗಾಯಿತು. ರಾತ್ರಿ ಆದ ಮೇಲೆ ಸಾಕಾಯಿತು, ಶ್ರಮವಾಯಿತು, ಮಲಗಿಬಿಟ್ಟರು. ಹೀಗೆ ಮನೋಭಿಮಾನಿಗಳನ್ನು ಆರಂಭ ಮಾಡಿ ಎಲ್ಲ ಅಭಿಮಾನಿ ದೇವತೆಗಳು ಶ್ರಾಂತರಾಗಿದ್ದಾರೆ, ಮಲಗಿದ್ದಾರೆ. ಆಗ ವಾಯುದೇವರ ಮೇಲೆ ಆಕ್ರಮಣ ಮಾಡುವುದಕ್ಕೆ ಮೃತ್ಯುನಾಮಕ ಬ್ರಹ್ಮ ಶ್ರಮರೂಪದಿಂದ ಬಂದು ಜೋರಾಗಿ ಆಕ್ರಮಣ ಮಾಡುವುದಕ್ಕೆ ಪ್ರಯತ್ನ ಮಾಡಿದ ವಾಯುದೇವರ ಮೇಲೆ. ಆ ವಾಯುದೇವರು ಸಮಶಕ್ತಿತ್ವಾನ್ನಾಪ. ಬೃಹದಾರಣ್ಯಕ ಭಾಷೆ ಹೇಳುತ್ತೆ, ಸಮಶಕ್ತಿ. ಬ್ರಹ್ಮನಿಗೂ ವಾಯುದೇವರಿಗೂ ಸಮಾನವಾದ ಶಕ್ತಿ ಇದ್ದದ್ದರಿಂದ ಬ್ರಹ್ಮದೇವರು ಏನೂ ಆಕ್ರಮಣ ಮಾಡಲು ಸಮರ್ಥರಾಗಲಿಲ್ಲ. ವಾಯುದೇವರಿಗೆ ಶ್ರಮವೇ ಆಗಲಿಲ್ಲ. ವಾಯುದೇವರು ಶ್ವಾಸೋಚ್ಛ್ವಾಸವನ್ನು ಮಾಡಿಸುವ ದೇವರ ಆಜ್ಞೆ ಏನಿತ್ತೋ ಆ ಶ್ವಾಸೋಚ್ಛ್ವಾಸವನ್ನು ಮಾಡಿಸಿ ದೇವರ ಪೂಜೆ ಎಂದು ಸಮರ್ಪಿಸುವುದನ್ನು ವಾಯುದೇವರು ರಾತ್ರಿಯಲ್ಲೂ ನಿಲ್ಲಿಸಲಿಲ್ಲ. ಸಿ ದ ಬ್ಯೂಟಿ. ಎಂಥ ಅದ್ಭುತವಾದದ್ದು. ಕರ್ಮಣ್ಯ ಕರ್ಮಯ ಪಶ್ಯೇದ್ ಅಕರ್ಮಣಿ ಚ ಕರ್ಮಯ ಸಬುದ್ಧಿಮಾನ್ ಮನುಷ್ಯೇಶು ಸಯುಕ್ತ ಕೃತ್ಸ್ನ ಕರ್ಮಕೃತ ಎಂದು ಹೇಳಿದಂತಹ ಗೀತೆಯ ಅನುಸಂಧಾನವನ್ನು ಪರಿಪೂರ್ಣವಾಗಿ ತಮ್ಮ ಮನಸ್ಸಿನಲ್ಲಿಟ್ಟುಕೊಂಡು, ಇವನು ಕರ್ಮ ಮಾಡದಿದ್ದಾಗಲೂ ಕೂಡ ನಾನು ಕರ್ಮವನ್ನು ಮಾಡಬೇಕಾದದ್ದು ಕರ್ತವ್ಯ ಎಂದಾಗಿ ಭಗವಂತನ ಪ್ರೇರಣೆಯಿಂದ ಶ್ವಾಸೋಚ್ಛ್ವಾಸ ನಡೆಸುವ ಮುಖ್ಯ ಪ್ರಾಣದೇವರು ಶ್ವಾಸೋಚ್ಛ್ವಾಸವನ್ನು ನಡೆಸಿಯೇ ಬಿಟ್ಟರು. ರಾತ್ರಿ ಮಲಗಿದಾಗಲೂ ಶ್ವಾಸ ನಿಲ್ಲಲಿಲ್ಲ. 24 ಗಂಟೆ 60 ನಿಮಿಷ 60 ಸೆಕೆಂಡು 21,600 ಶ್ವಾಸ ಜಪ ನಡೆದೇ ಹೋಯಿತು. ಅದರಿಂದ ಏನಾಯಿತು ಅಂತಂದರೆ, ಬ್ರಹ್ಮದೇವರಿಗೆ ಸರಿ ಸಮಾನವಾದ ಯೋಗ್ಯತೆ ಉಳ್ಳವರು ಉಳಿದೆಲ್ಲ ದೇವತೆಗಳು ಪರಮಾತ್ಮನ ಸೇವೆಯನ್ನು ಮಾಡಬೇಕಾದದ್ದಿದ್ದರೂ ಅವರಿಗೆ ಮಾಡಲಿಕ್ಕಾಗಲಿಲ್ಲ. ಆದ್ದರಿಂದ ಅವರು ಸೋತರು. ವಾಯುದೇವರು ಮಾತ್ರ ಗೆದ್ದರು. ವಾಯುದೇವರು ನಿರಂತರವಾಗಿ ಭಗವಂತನ ಆರಾಧನೆಯನ್ನು ಮಾಡುವವರು. ಆದ್ದರಿಂದ ವಾಯುದೇವರಿಗೆ ಜಯವಾಗಲಿ
ಅಂತ ಹೇಳಿ ಜಯ ಜಯಕಾರ ಹಾಕುವ ಪ್ರಸಂಗ ಬಂತು. ಇದು ವಾಯುದೇವರ, ಮಧ್ವಾಚಾರ್ಯರ, ಮುಖ್ಯಪ್ರಾಣದೇವರ, ಹನುಮಂತನ ಈ ಸಾಮರ್ಥ್ಯ ಅನ್ನುವುದನ್ನು ತೋರಿಸಿಕೊಡುವಂತಹ ಬೃಹದಾರಣ್ಯಕದ ಸಂದರ್ಭ. ಅದನ್ನು ನಾವು ಅರ್ಥ ಮಾಡಿಕೊಂಡರೆ ಶ್ವಾಸೋಚ್ಛ್ವಾಸ 21,600 ಎನ್ನುವುದೇನಿದೆ, ಇದು ರಾತ್ರಿ ಮಲಗಿದಾಗಲೂ ನಡೆಯುತ್ತೆ ಅಂತನ್ನೋದೇನಿದೆ, ಇದು ಕೇವಲ ವಾಯುದೇವರ ಮಹಾ ಸಾಮರ್ಥ್ಯವನ್ನು ತೋರಿಸುವ, ಬ್ರಹ್ಮ ಸಮಾನತ್ವವನ್ನು ತೋರಿಸುವ, ಪರಮಾತ್ಮನ ಸೇವೆಯಲ್ಲಿ ಕುಗ್ಗುವುದಿಲ್ಲ, ಬೇಸರಿಸುವುದಿಲ್ಲ ಎಂದು ತೋರಿಸುವ ಒಂದು ಸಂಗತಿ ಎಂದಾಗಿ ನಾವು ಚಿಂತನವನ್ನು ಮಾಡಬೇಕು. ಬರೀ ಶ್ವಾಸ ಆಗಿದೆ, ನಾನು ಬೆಳಗ್ಗೆ ಎದ್ದೆ ಮುಖ ತೊಳೆದು ಹೊರಟೆ ಕೆಲಸಕ್ಕೆ ಅಂತಂದ್ರೆ ಆಗುವುದಿಲ್ಲ. ಇಷ್ಟೆಲ್ಲ ಚಿಂತನವನ್ನು ಮಾಡಬೇಕು, ಬೇಕಾದದ್ದು ನಮ್ಮ ಅವಶ್ಯ ಕರ್ತವ್ಯವಾಗಿದೆ ಎಂಬ ಅರ್ಥದಲ್ಲಿ ನಾವಿದನ್ನು ಗ್ರಹಿಸಬೇಕು. ಹಾಗಾಗಿ ಈ ಶ್ವಾಸೋಚ್ಛ್ವಾಸ ಇಂದ್ರಿಯಾಭಿಮಾನಿ ದೇವತೆಗಳು ಬೇರೆ ಬೇರೆ ರೂಪಾದಿಗಳನ್ನು ತೋರಿಸಿದರು. ಇಲ್ಲೊಂದು ಸಂಗತಿ ಇದೆ, ಮಾತನ್ನು ನಾವು ಛಾಂದೋಗ್ಯದಲ್ಲಿ ನಾವು ಕೇಳ್ತೇವೆ, ಛಾಂದೋಗ್ಯ ಬೃಹದಾರಣ್ಯಕದಲ್ಲೂ ಕೇಳ್ತೇವೆ. ಏನು ಅಂದರೆ, ಈ ಇಂದ್ರಿಯಾಭಿಮಾನಿ ದೇವತೆಗಳೇನಿದಾರಲ್ಲ ಅವರೆಲ್ಲರಿಗೆ ಅಸುರಾಹ ವಿಶ್ವಂಚೋ ವಿನೇಶು, ಅಸುರಾಹ ವಿದಧ್ವಸು, ಅಸುರರು ಆಕ್ರಮಣ ಮಾಡಿದರು. ಅಸುರರು ಆಕ್ರಮಣ ಮಾಡಿದ್ದಕ್ಕಾಗಿ ಸೂರ್ಯ ಕಣ್ಣಿನ ಅಭಿಮಾನಿ ದೇವತೆ ಕೃಷ್ಣನನ್ನು ತೋರಿಸ್ತಾನೆ, ಕೆಟ್ಟ ವಸ್ತುವನ್ನು ತೋರಿಸ್ತಾನೆ, ಸಿನಿಮಾ ತೋರಿಸ್ತಾನೆ, ವಾಟ್ಸ್ಯಾಪ್ ತೋರಿಸ್ತಾನೆ, ಫೇಸ್ಬುಕ್ ತೋರಿಸ್ತಾನೆ, ರಾತ್ರಿ 2ರವರೆಗೆ ತೋರಿಸ್ತಾನೆ, ಕೆಟ್ಟದ್ದನ್ನು ತೋರಿಸ್ತಾನೆ. ಯಾಕೆ? ಅಸುರರ ಪ್ರೇರಣೆ ಇದೆ, ಅಸುರರ ಆಕ್ರಮಣವಿದೆ, ಅಸುರರು ಕೆಟ್ಟದಾಗಿ ಬಾಧಿಸಿದ್ದಾರೆ. ಹಾಗಾಗಿ ಸೂರ್ಯ ಅದಕ್ಕೆ ತತ್ತರಿಸಿ ಹೋಗಿದ್ದಾನೆ. ಇಂದ್ರಿಯಾಭಿಮಾನಿಯಾಗಿರುವ ಸೂರ್ಯನಿಗೂ ಕೂಡ ಅಸುರರ ಬಾಧೆಯಾದದ್ದರಿಂದ ಕೇವಲ ಸತ್ಕರ್ಮ, ಕೇವಲ ಭಗವದ್ ಸೇವಾ, ಕೇವಲ ಧರ್ಮ ಇವುಗಳನ್ನು ಮಾಡಲು ಸಾಧ್ಯವಾಗಲಿಲ್ಲ. ದಾರಿ ತಪ್ಪಿದ. ತತ್ವಾಭಿಮಾನಿಯಾದಾಗ, ನಮ್ಮ ಇಂದ್ರಿಯಾಭಿಮಾನಿಯಾದಾಗ ತಪ್ಪಿದ ಎನ್ನುವಂತಹ ಸಂಗತಿಯನ್ನು ಛಾಂದೋಗ್ಯ ಬೃಹದಾರಣ್ಯಕಗಳು ನಮಗೆ ತಿಳಿಸ್ತವೆ. ಇದೇ ಮಾತನ್ನು ವಾಯುದೇವರಿಗೆ ನೋಡಿದಾಗ ಅದಕ್ಕಾಗಿ ಹೇಳ್ತಾರೆ, ಘ್ರಾಣೇಂದ್ರಿಯಾಭಿಮಾನಿ ನಾಸಿಕ್ಯ ವಾಯು ಸುರಭಿಚ ಅಸುರಭಿಚ, ದರ್ಶನೀಯಂಚ ಅದರ್ಶನೀಯಂಚ, ನೋಡಬೇಕಾದದ್ದನ್ನು ನೋಡಬಾರದ್ದನ್ನು, ಹಾಗೂ ಸುರಭಿಯಾದದ್ದನ್ನು ಅಸುರಭವಿಯಾದದ್ದನ್ನು, ಸತ್ಯವಾದದ್ದನ್ನು ನಾಲಿಗೆ ಸತ್ಯವನ್ನು ಮಾತಾಡಿಸ್ತದೆ, ಅಸತ್ಯ ಮಿಥ್ಯಾಭೂತವಾದದ್ದನ್ನು ಮಾತಾಡಿಸ್ತದೆ. ಆದರೆ ಹೀಗೆ ಧರ್ಮವನ್ನು ಅಧರ್ಮವನ್ನು ಮಾಡಿಸುವವರು ಅಲ್ಲ ನಮ್ಮ ಶ್ವಾಸಾಭಿಮಾನಿಗಳಾದ ಮುಖ್ಯಪ್ರಾಣದೇವರು. ಶ್ವಾಸದಲ್ಲಿ ಕೆಟ್ಟ ಶ್ವಾಸ ಒಳ್ಳೆಯ ಶ್ವಾಸ ಅಂತುಂಟ, ಕೆಟ್ಟದ್ದು ಧಾರ್ಮಿಕವಾದ ಶ್ವಾಸ ಅಧಾರ್ಮಿಕವಾದ ಶ್ವಾಸ ಅಂತುಂಟ? ಇಲ್ಲ. ಯಾಕೆಂದರೆ ವಾಯುದೇವರು ಮಾಡುವ ಯಾವ ಶ್ವಾಸಕರ್ಮವೋ ಅದು ಕೇವಲ ಧರ್ಮದ್ದೇ, ಅದು ಎಂದೆಂದಿಗೂ ಅಧರ್ಮದ ಸೋಂಕಿಲ್ಲ. ಆದ್ದರಿಂದ ಅಂತಹ ಅಧರ್ಮವನ್ನೇ ಮಾಡದ, ಪಾಪವನ್ನೇ ಮಾಡದ, ಹಾಗಾಗಿ ಅಸುರರು ಅವರ ಮೇಲೆ ಬಾಧಿಸಿದರೂ ಕೂಡ ಏನೂ ಆಗಲಿಲ್ಲ. ವಿಶ್ವಂಚೋ ವಿನೀಶು, ಅವರೆಲ್ಲ ಸತ್ತು ಹೋದರು ಎಂದಾಗಿ ಹೇಳುವಂಥದ್ದು. ಹಾಗಾಗಿ ಈ ಕಾರಣದಿಂದ ಈ ಈಶ್ವರಾದಿ ದೇವತೆಗಳನ್ನು ನಿನ್ನೆ ನೀವು ಕೇಳಿದಿರಿ, ಈಶಾನಾಸಕ್ರವತ ಶವಸಾಕ್ರಂತ ಸೂರಯ. ಹಾಗಾಗಿ ಆ ಎಲ್ಲ ದೇವತೆಗಳನ್ನು ಉದ್ಧಾರ ಮಾಡಿ ಅವರನ್ನು ಪಾಪದಲ್ಲಿ ಮುಳುಗಿದ ಆ ದೇವತೆಗಳನ್ನು ಎತ್ತಿ ಶುದ್ಧಗೊಳಿಸಿ ಅವರನ್ನು ಮತ್ತೆ ಅವರವರ ಸ್ಥಾನಕ್ಕೆ ಅವರವರ ಪದವಿಯಲ್ಲಿ ಇಟ್ಟ ದೊಡ್ಡ ಹೆಗ್ಗಳಿಕೆ ನಮ್ಮ ವಾಯುದೇವರದು, ಮಧ್ವಾಚಾರ್ಯರದು. ಹಾಗಾಗಿ ಮಧ್ವಾಚಾರ್ಯರು ಎಂದರೆ ಎಂದೂ ಪಾಪ ಮಾಡದಂತಹ ಶುದ್ಧ ಕರ್ಮವನ್ನು ಮಾಡುವಂತಹ ವ್ಯಕ್ತಿ. ಇದು ನೆಗೆಟಿವ್ ಆದಂತಹ ದೊಡ್ಡ ಗುಣ. ಇದು ಸತ್ಕರ್ಮವನ್ನು ಮಾಡ್ತಾರೆ ಅಂತನ್ನುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಪಾಪವನ್ನು ಮಾಡುವುದಿಲ್ಲ ಎನ್ನುವುದು ಬಹಳ ದೊಡ್ಡದು. ನಾವು ಉಡುಪಿಗೆ ಬಂದಾಗ ಸ್ವಲ್ಪ ಸತ್ಕರ್ಮವನ್ನು ಮಾಡ್ತೇವೆ. ಒಂದು 5 ಸೆಕೆಂಡು 10 ಸೆಕೆಂಡು ಕೃಷ್ಣನ ದರ್ಶನ. ಅದಾದ ಮೇಲೆ ಇನ್ನೇನೋ ಕೆಲಸಗಳನ್ನು ಮಾಡ್ತೇವೆ, ಯಾರ್ಯಾರನ್ನೋ ಟೀಕೆ ಮಾಡ್ತೇವೆ, ಏನೋ ಬೈತೇವೆ, ಹರಟೆ ಹೊಡಿತೇವೆ, ತಿನ್ನಬಾರ್ದನ್ನೆಲ್ಲ ಹೋಟೆಲಲ್ಲಿ ತಿಂದು ಹೋಗ್ತೇವೆ. ಹೀಗೆಲ್ಲ ಹೋಗ್ತೇವೆ ಅಂದರೆ ನಾವಲ್ಲ, ಅನೇಕರು ಮಹನೀಯರು. ಹಾಗಾಗಿ ಈ ರೀತಿಯಾಗಿ ಪಾಪವನ್ನು ಮಾಡುವಂಥದ್ದೆಲ್ಲ ಜಗತ್ತಿನಲ್ಲಿ ಉಂಟು. ಮಾಡುವುದು ಸತ್ಕರ್ಮ 1% ಆದರೆ 99 ಪಾಪವನ್ನು ಮಾಡುವಂತಹ ಸನ್ನಿವೇಶವಿದೆ. ಏನೂ ಪಾಪವನ್ನು ಮಾಡದೆ ಕೇವಲ ಪುಣ್ಯವನ್ನು ಮಾಡತಕ್ಕಂತಹ ಶುದ್ಧ ಪುಣ್ಯಮೂರ್ತಿ ಅಂತಂದರೆ ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಆದ್ದರಿಂದಲೂ ಧರ್ಮ ಅವರಲ್ಲಿ ವಿಶಿಷ್ಟವಾದದ್ದು.